ಆತ್ಮೀಯ ಮಿತ್ರರೇ ನಮಸ್ಕಾರ. ತಮಗೆಲ್ಲರಿಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಗೀತೆಯ ಕರ್ತೃ ಆದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಕಾಮನೆಗಳು. ಶ್ರೀಕೃಷ್ಣ ಪರಮಾತ್ಮನನ್ನ ನಾವು ದೇವರಂತ ಹೇಳಿ ರೆಕ್ಕೆ ಪುಕ್ಕ ಕಟ್ಟಿ ನಿಲ್ಲಿಸಿಬಿಟ್ಟಿದ್ದೀವಿ. ಅವನನ್ನ ನಿಲ್ಲಿಸೋದ್ ಜೊತೆಗೆ ಅವನ ಆದರ್ಶಗಳನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದೀವಿ. ಅಸಲಿಗೆ ಶ್ರೀಕೃಷ್ಣ ಪರಮಾತ್ಮ ಅಂತ ಯಾರು ಅಂತ ನೋಡಿದಾಗ, ಶ್ರೀಕೃಷ್ಣ ಪರಮಾತ್ಮ ನಮ್ಮ ಇಡೀ ಜೀವನದ ಒಂದೊಂದು ಘಟನೆಗೂ ಒಂದೊಂದು ಅರ್ಥ ಕಲ್ಪಿಸಿಕೊಡುವಂತ ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿ. ದ್ವಾರಕೆಯಲ್ಲಿ ನಿಂತು ಎಲ್ಲ ಜನರನ್ನ ಕಾಪಾಡಿದಂತ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಶ್ರೇಷ್ಠ ಆರ್ಕಿಟೆಕ್ಟ್ ಅಂತ ಅನಿಸ್ತಾನೆ. ಇದ್ದಂತ ಎಲ್ಲ ಹಸುಗಳು ಒಟ್ಟೊಟ್ಟಿಗೆ ಸೇರಿಸಿ ಕೊಳಲನ್ನ ಬಾರಿಸಿ ಎಲ್ಲ ಮೂಕ ಜೀವಿಗಳು ಅವನತ್ರ ಸೆಳೆಸಿಕೊಳ್ಳಬಲ್ಲಂತ ಶ್ರೇಷ್ಠ ಒಬ್ಬ ಸಂಗೀತಗಾರನಾಗ್ತಾನೆ. ಆತ್ಮಸ್ಥೈರ್ಯ ಕುಗ್ಗಿದಂತ ಅರ್ಜುನ ಇನ್ನೇನು ನನ್ನ ಶಸ್ತ್ರ ಎತ್ತಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಎದುರಿಗಿದ್ದವರೆಲ್ಲ ನನ್ನ ಅಣ್ತಂಬರು ಅಂತ ಹೇಳಿ ಹೇಳಿದಾಗ ಯುದ್ಧದ ಮಹತ್ವ, ಕ್ಷತ್ರಿಯನ ಕ್ಷಾತ್ರ ತೇಜವನ್ನ ತಿಳಿಸಿ ಶ್ರೇಷ್ಠ ಗುರು ಆಗ್ತಾನ, ಶ್ರೇಷ್ಠ ಸಾರಥಿ ಆಗ್ತಾನ. ಭಗವದ್ಗೀತೆ ಅನ್ನುವಂತ ಶ್ರೇಷ್ಠ ಗ್ರಂಥವನ್ನ ಎಲ್ಲರಿಗೂ ಕೊಟ್ಟು ಜೀವನದಲ್ಲಿ ಯಾರಿಗೂ ಸೋಲೋಲ್ಲ, ಯಾರು ಸೋಲೋದಿಲ್ಲ, ನಿಮ್ಮ ಗೆಲುವಿಗೆ ನೀವೇ ಕಾರಣೀಭೂತರು ಅನ್ನುವಂತ ಶ್ರೇಷ್ಠ ಸಂದೇಶ ಕೊಟ್ಟು ನಮ್ಮಗಳ ಬಾಲಿನ ಶಿಲ್ಪಿ ನಾವೇ ಅನ್ನುವಂತ ಸಾರ ಕೊಟ್ಟು ಎಲ್ಲರ ಬದುಕಿಗೆ ಒಬ್ಬ ಶ್ರೇಷ್ಠ ಗುರು ಆಗ್ತಾನ. ಇಂತಹ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಭಗವದ್ಗೀತೆಯು ಇಡೀ ವಿಶ್ವದಲ್ಲೇ ಹೆಸರುವಾಸಿ ಮತ್ತು ಯಾರ್ಯಾರು ಎತ್ತೆತ್ತರ ಮಟ್ಟಕ್ಕೆ ಹೋಗಿ ಸಾಧನೆಯ ಶಿಖರ ಏರಿದಾರೋ ಅವರಿಗೆಲ್ಲ ಇದೇ ಭಗವದ್ಗೀತೆಯೇ ಮೂಲ ಆಧಾರ. ಹೀಗಾಗಿ ಭಗವದ್ಗೀತೆ ಬರೀ ಒಂದು ಧರ್ಮಕ್ಕೆ, ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದು ಪಂಗಡಕ್ಕೆ ಸೇರುವಂತದ್ದಲ್ಲ. ಇದು ಇಡೀ ಮಾನವ ಕುಲಕ್ಕೆ ಸೇರಬಹುದಾದಂತಹ, ಇಡೀ ಮನಸ್ಸಿನಿಂದ ಮನಸ್ಸಿಗೆ ಸೇರಬಲ್ಲಂತಹ ಶ್ರೇಷ್ಠ ವ್ಯಕ್ತಿತ್ವದ ಗ್ರಂಥ. ಈ ಗ್ರಂಥವನ್ನೆಲ್ಲರೂ ಆಲಿಸೋಣ. ಮತ್ತೊಮ್ಮೆ ಶ್ರೀಕೃಷ್ಣ ಪರಮಾತ್ಮ ನಡೆದಿರುವಂತಹ ಶ್ರೇಷ್ಠ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ತೆ. ಕೃಷ್ಣಂ ವಂದೇ ಜಗದ್ಗುರುಂ ಮಾಧವ ತ್ರಿಭುವನ ಜನಪ್ರಿಯಂ. ಕೃಷ್ಣಂ ವಂದೇ ಜಗದ್ಗುರುಂ ಮಾಧವ